ಕೆಲವೊಂದು ಇದ್ದಾರೆ ದರ್ಶನ್ ಅಭಿಮಾನಿಗಳೆಲ್ಲ ಅವ್ರುಗಳು ಮಾಡ್ತಾರಂತ ಕೆಲ್ಸಕ್ಕೆ ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳಿಗೆ ಕೆಟ್ಟ ಹೆಸರು ಇದು. ಯಾರೋ ಮಾಡೋದ್ರಿಂದ ಇನ್ನೊಬ್ರು ಕೆಟ್ಟ ಹೆಸರು ಇದು. ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ಒಂದು ರಿಕ್ವೆಸ್ಟ್ ಕೈ ಮುಗಿದು ಬೇಡ್ತಾ ಇದೀನಿ, ದಯವಿಟ್ಟು ಕೆಟ್ಟ ಯಾರೂ ಸಹ ಮಾತಾಡಬೇಡಿ. ಎಷ್ಟು ಜನ ಅಭಿಮಾನಿಗಳಿದ್ರೆ ಇಲ್ಲಿಂದ 200 ಮೀಟರ್ ಇದೆ ಸರ್ ಸ್ಟೇಷನ್. 200 ಮೀಟರ್ ನಾವ್ ಎಲ್ಲಿ ನಿಂತಿದ್ದೀವಿ ಸರ್? ದೂರದಲ್ಲಿ ನಿಂತಿದ್ದೀವಿ. ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ನಾನೊಬ್ಬ ದರ್ಶನ್ ಅಭಿಮಾನಿ ಹಂಗೆ ಹಿಂಗೆ ಸರ್. ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳು ಏನು ಅಂತ ಸ್ಟೇಷನ್ ಮುಂದೆ ಬಂದು ನೋಡಿ. ತಾಳ್ಮೆಯಿಂದ, ಪ್ರೀತಿಯಿಂದ, ಗೌರವದಿಂದ ಕಾಯ್ತಾ ಇದ್ದಾರೆ. ನಾವು ಡ್ರೈವಿಂಗ್ ಕೆಲಸ ಮಾಡ್ತೀವಿ. ನಾವು ಹಂಗನ್ಬಿಟ್ಟು ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಲ್ಲ. ನಮ್ಮ ಡಿ ಬಸ್ ಹೇಳ್ಕೊಟ್ಟಿರೋದಷ್ಟು ಫಸ್ಟ್ ಫ್ಯಾಮಿಲಿ. ಪ್ರತಿಯೊಬ್ಬರು ಅಭಿಮಾನಿಗೂ ನೋವಾಗುತ್ತೆ. ಈಗ ಅಭಿಮಾನಿಗಳ ಬಗ್ಗೆ ಯಾಕೆ ಕೆಟ್ಟದಾಗ ಮಾತಾಡ್ತಾರೆ ಜನ? ಏನಿಲ್ಲ, ಎಲ್ಲರಿಗೂ ಅಭಿಮಾನಿ ಆಗಿರ್ತೀವಿ ತಾನೆ, ಇವ್ರಿಗೂ ಹಂಗೆ ತಾನೆ. ನಿನ್ನೆ ಒಂದ್ ಅಜ್ಜಿ ಯಾರೋ ಬಂದು ಪೊಲಿಟಿಷಿಯನ್ ಹತ್ರ ಬಂದು ಕೇಳಿದೆ, ನಾನು ದರ್ಶನ್ ಸರ್ ನೋಡ್ಬೇಕು ಅಂತ ಹೇಳಿ. ಆ ಅಜ್ಜಿ ಏನ್ ಪ್ರೀತಿಗೆ ಬಂದಿದೆ ನೀವು ಅಂತಾನಂತೆ ಅಜ್ಜಿನ. ಈಗ ಅಭಿಮಾನಿಗಳ ಬಗ್ಗೆ ಯಾಕೆ ಕೆಟ್ಟದಾಗ ಮಾತಾಡ್ತಾರೆ ಜನ? ಇವಾಗೇನ್ ನಾವೇನು ಎಲ್ಲರಿಗೂ ದ್ವೇಷನ? ಏನಿಲ್ಲ, ಎಲ್ಲರಿಗೂ ಅಭಿಮಾನಿ ಆಗಿರ್ತೀವಿ ತಾನೆ, ಇವ್ರಿಗೂ ಹಂಗೆ ತಾನೆ ಅಲ್ವಾ? ಯಾಕೆ ಈ ತರ ಹಿಂಗೆ ಇದ್ ಮಾಡ್ತಾರೆ ನಮ್ಮನ್ನ ಜನಗಳು? ಅಂದ್ರೆ ಯಾಕೆ ಬೇಜಾರಾಗ್ತದೆ ನಿಮ್ಗೆ? ಯಾಕೆ ನೀವು ಬೇಜಾರಾಗುತ್ತೆ ಇದ್ರೆ, ಇವಾಗ ನಮ್ ದರ್ಶನ್ ಸರ್ ಒಳಗಿದ್ದಾರೆ, ನಾವು ಇಷ್ಟು ಜನ ಅಭಿಮಾನಿಗಳು ಆಗಿ ಅವ್ರು ನೋಡಕ್ಕೆ ಬರ್ತೀವಿ, ಇಲ್ಲ ಇನ್ನೊಂದಕ್ಕೆ ಬರ್ತೀವಿ, ಏನ್ಕೊ ಬಂತೀವಿ, ಇಲ್ಲಿ ಜನ ಎಲ್ಲ ಸೇರಿರ್ತದೆ, ನಿಮ್ಮನ್ನು ನೋಡಕ್ ಬಂದಿರ್ತೀವಿ. ಇದೆಲ್ಲ ಒಂದ್ ತಪ್ಪ? ಯಾಕಂದ್ರೆ ಅವ್ರಿಗೆ ಮಾತಾಡ್ಬೋದು, ಅವ್ರಿಗೆ ಸಪೋರ್ಟ್ ಇದೆ, ಅವ್ರು ಏನಾದ್ರು ಮಾಡ್ಕೋತಾರೆ, ಅವ್ರಿಗೆ ಹ್ಯಾಂಡಲ್ ಮಾಡೋ ತಾಕತ್ತಿದೆ. ಬಟ್ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಅವರು, ನಿಮ್ ಬಾಸ್ ಅಭಿಮಾನಿಗಳೆಲ್ಲ ಏನ್ ಶ್ರೀಮಂತರಲ್ಲ. ನಿನ್ನೆ ಒಂದ್ ಅಜ್ಜಿ ಯಾರೋ ಬಂದು ಪೊಲಿಟಿಷಿಯನ್ ಹತ್ರ ಬಂದು ಕೇಳಿದೆ, ನಾನು ದರ್ಶನ್ ಸರ್ ನೋಡ್ಬೇಕು ಅಂತ ಹೇಳಿ. ಆ ಅಜ್ಜಿ ಏನ್ ಪ್ರೀತಿಗೆ ಬಂದಿದೆ? ಏನ್ ಪ್ರೀತಿಗೆ ಬಂದದ ಸರ್ ಹೇಳಿ ನೀವು ಅಂತಾನಂತೆ ಅಜ್ಜಿನ. ಯಾರೋ ಪೊಲೀಸನು ಏನ್ ಕನ್ಬೇಕು? ಇವಾಗ ಅದೇ ಏಕವಚನದಲ್ಲಿ ಆ ಅಜ್ಜಿ ಏನಾದ್ರು ಒಂದು ಪ್ರಶ್ನೆ ಮಾತಾಡಿತಿದ್ರೆ ನಿಮ್ದು ಎಷ್ಟು ಗಲಾಟೆ ಆಗಿರೋದು? ನೋಡಿಲ್ಲ, ಅದು ನಮಗೂನೆ ಇವಾಗ ಮೊಬೈಲ್ ಏನಕ್ಕೆ ಮಡಿಕೊಂಡಿದೀವಿ, ಏನಕ್ಕೆ ಮಡಿಕೊಂಡಿದೀವಿ? ಇವಾಗ ಇದೆಲ್ಲ ನೀವು ಹಂಗಾರೆ ಸುಳ್ಳೇನ ಇದನ್ನ ಮಾಡಿರೋದು? ಅಜ್ಜಿ ಹೇಳಿರೋದು ಸುಳ್ಳೇನಾ ಹೇಳಿ? ನಾವು ಇವಾಗ ಎನಿ ಟೈಮ್ ಯಾವಾಗಲೂ ಟಿವಿ ನೋಡಲ್ಲ, ಎನಿ ಟೈಮ್ ಯಾವಾಗಲೂ ಇದು ಮೊಬೈಲ್ ನೋಡ್ತಿರ್ತಾನೆ. ಮೊಬೈಲಾಗ ಏನಿರುತ್ತೆ ಅದು ಸುಳ್ಳು ಅಂತ ಹೇಳೋಣ, ನಿಜ ಅಂತ ಹೇಳೋಣ. ಹಂಗಾರೆ ನೀವೇ ಸುಳ್ಳು ಮಾಡಿರ್ಬೋದು. ಏನ್ ಹೇಳ್ತೀರಾ ಅಭಿಮಾನಿಗಳಿಗೆಲ್ಲ? ಅಥವಾ ನೀವು ನೋವಲ್ ಮಾತಾಡೋದು ಯಾರಿಗೂ ಅನ್ಬಾರ್ದು ಸರ್, ಯಾರಿಗೂ ಅನ್ಬಾರ್ದು. ಅಭಿಮಾನಿಗಳು ಒಂದು ಪ್ರೀತಿಗೋಸ್ಕರ ಬರ್ತಾರೆ, ಅವ್ರನ್ನೆಲ್ಲ ಬೈಬಾರ್ದು, ಅನ್ಬಾರ್ದು, ಒಂದು ಕೆಟ್ಟದಾಗ ಆಡಬಾರ್ದು. ಈಗ ನಾಳೆ ದಿವಸ ಅವರೇ ಒಂದು ದರ್ಶನ್ ಜಾಗದಾಗ ಇದ್ದಾಗ ಇಷ್ಟು ಅಭಿಮಾನಿಗಳು ಬಂದಿದ್ದಾಗ ಇನ್ನೊಬ್ಬ ಹಂಗ ಆಡ್ತಾನ? ಆಡಿರೋನ್ ಆಡ್ತಾನ? ಇಲ್ಲ, ಹೌದಾನೆ? ಕರೆಕ್ಟ್ ಸರ್. ಓಕೆ ಬ್ರದರ್, ಏನ್ ಅನಿಸ್ತಾ ಇದೆ? ಇಲ್ಲಿ ಜನಸಾಗರ ಸೇರಿದೆ, ಅವ್ರ ಅಭಿಮಾನಿಗಳು ಅವ್ರಿಗೋಸ್ಕರ ಕಾಯ್ತಾ ಇದ್ದಾರೆ. ತುಂಬಾ ನೋವಾಗ್ತಾ ಇದೆ. ದರ್ಶನ್ ಸರ್ದು ಏನಾದ್ರು ತಪ್ಪಿದೆ ಅಂದ್ರೆ ಶಿಕ್ಷೆ ಹಾಕ್ಲಿ, ಅದು ಕೋರ್ಟ್ ಡಿಸೈಡ್ ಮಾಡುತ್ತೆ. ಹಂಗನ್ಬಿಟ್ಟು ಯಾವ ತರ ಅಂದ್ರೆ ಬಾಯಿ ಬಂದಂಗೆಲ್ಲ ಮಾತಾಡೋದು ಪ್ರತಿಯೊಬ್ಬರು ಅಭಿಮಾನಿಗೂ ನೋವಾಗುತ್ತೆ. ಇಲ್ಲಿ ಎಲ್ಲರೂ ಅಷ್ಟೇ ಕೆಲಸ ಕಾರ್ಯ ಬಿಟ್ಟು ಬಂದಿಲ್ಲ, ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊಂಡು ಬರ್ತಾರೆ. ಕೆಲವರು ಓಲಾ ಓಬರ್ಸ್ ಎಲ್ಲ ನಾವು ನೋಡಿ ಬೆಳಗ್ಗೆಯಿಂದ ಕೆಲಸ ಮಾಡ್ಬಿಟ್ಟೆ ಬಂದಿದ್ದೀವಿ. ಹಂಗನ್ಬಿಟ್ಟು ನಾವು ಡ್ರೈವಿಂಗ್ ಕೆಲಸ ಮಾಡ್ತೀವಿ. ನಾವು ಹಂಗನ್ಬಿಟ್ಟು ಹೆಂಡತಿ ಮಕ್ಕಳು ಫ್ಯಾಮಿಲಿ ಎಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಲ್ಲ. ನಮ್ಮ ಡಿ ಬಸ್ ಹೇಳ್ಕೊಟ್ಟಿರೋದಷ್ಟು ಫಸ್ಟ್ ಫ್ಯಾಮಿಲಿ, ಫಸ್ಟು ತಂದೆ ತಾಯಿ ಎಲ್ಲ ನೋಡ್ಕೊಂಡು ಆದ್ಮೇಲೆ ನೀವು ನಮ್ಮನ್ನ ನೋಡಕ್ ಬನ್ನಿ ಅಂತಾರೆ. ಒಬ್ರು ಮನೆಗೆ ಮಗನಾಗಿರ್ರಿ ಅಂತ ಹೇಳ್ತಾರೆ. ನಮ್ಮ ಅಭಿಮಾನಿ ಆಗಿಲ್ಲ ಪರವಾಗಿಲ್ಲ, ಫಿಲಮ್ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಫಸ್ಟ್ ಟೈಮ್ ಫ್ಯಾಮಿಲಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಇಷ್ಟೆಲ್ಲ ಒಳ್ಳೆ ತರ ಹೇಳ್ಕೊಡೋರು ತಪ್ಪು ಮಾಡ್ತಾರೆ ಅಂದ್ರೆ ಯಾರಿಗೂ ನಂಬಕ್ಕಾಗಲ್ಲ. ಒಂದ್ ವೇಳೆ ತಪ್ಪು ಮಾಡಿದ್ರೆ ಕೋರ್ಟ್ ಇಂದ ಡಿಸೈಡ್ ಆಗ್ಲಿ. ಹಂಗನ್ಬಿಟ್ಟು ಯಾವ ತರ ಅಂತ ಸುಮ್ಮನೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡಬಾರ್ದು. ಪ್ರತಿಯೊಂದಕ್ಕೂ ಒಂದು ಇದಿರುತ್ತೆ, ಪ್ರತಿಯೊಬ್ಬರು ಅಭಿಮಾನಿಗೂ ನೋವಾಗುತ್ತೆ. ಯಾಕಂದ್ರೆ ಇವ್ರು ಬರೀ ಅಪಪ್ರಚಾರನೇ ಮಾಡ್ತಾ ಇರ್ತಾರೆ. ಅವ್ರು ಮಾಡಿರೋ ಒಳ್ಳೆ ಕೆಲಸ ಯಾಕೆ ಇದುವರೆಗೂ ಅವ್ರು ಹೇಳಿಲ್ಲ? ಒಂದು LKG ಮಗುವಿಂದ ಹಿಡಿದು ವಯಸ್ಸಾಗಿರೋ ಪ್ರತಿಯೊಬ್ಬರಿಗೂ ಹೆಲ್ಪ್ ಮಾಡ್ತಾರೆ ಅವರು. ಅದನ್ನ ಮಾತ್ರ ಹೈಲೈಟ್ ಮಾಡಿ ತೋರಿಸಲ್ಲ. ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಎಲ್ಲ ಕೆಲಸ ಕರೆ ಬಿಟ್ಟು ಯಾರೇನು ಬಂದಿಲ್ಲ, ಎಲ್ಲರೂ ಅವ್ರವ್ರ ಫ್ಯಾಮಿಲಿ ನೋಡ್ಕೊಂಡು ಹೊಟ್ಟೆಪಾಡೆಲ್ಲ ನೋಡ್ಕೊಂಡೇ ಬರ್ತಾರೆ. ಅದನ್ನ ಇರೋದನ್ನ ತೋರಿಸ್ಬೇಕು. ಅಪಪ್ರಚಾರ ಇದು ಮಾಡಿದ್ರೆ ಜನಕ್ಕೆ ತಪ್ಪು ಮೆಸೇಜ್ ಹೋಗುತ್ತೆ. ಅದರಿಂದ ಏನಿದೆ ಅದನ್ನ ಕರೆಕ್ಟಾಗಿ ತೋರಿಸ್ಬೇಕು. ನೀವು ಅಭಿಮಾನಿಗಳಿಗೆ ಏನಾದ್ರು ಸಂದೇಶ ಕೊಡ್ತೀರಾ? ಯಾರು ತಾಳ್ಮೆ ಕಳ್ಕೊಂಡು ಮಾತಾಡ್ತಾರೆ, ತಾಳ್ಮೆಯಿಂದ ಉತ್ತರ ಕೊಡ್ತಿದ್ದಾರೆ. ಹೌದು, ನಾವು ಖಂಡಿತ ಹೇಳ್ತೀವಿ, ಯಾರೂ ತಾಳ್ಮೆ ಕಳ್ಕೊಳಕ್ ಹೋಗ್ಬೇಡಿ. ಬಾಸ್ ಮೇಲೆ ಅವಾಗ ಏನು ಒಂದು ಪ್ರೀತಿ ಇತ್ತು, ಇವಾಗ್ಲೂ ಹಂಗೆ ಇರುತ್ತೆ. ಯಾರ್ಯಾರೋ ತಪ್ಪಾಗಿ ತೋರಿಸ್ತಾರೆ ಅಂತ ಅಂದ್ಬಿಟ್ಟು ನಂಬಕ್ ಹೋಗ್ಬೇಡಿ. ಅವ್ರನ್ನ ಕರೆಕ್ಟಾಗಿ ಯಾವುದು ನಮಗೆ ಚಾನಲ್ ತೋರಿಸ್ತಾರೆ, ಆಲ್ಮೋಸ್ಟು ಮೀಡಿಯಾದು ನಮ್ಗೆ ಬೇಡ. ಯಾಕಂದ್ರೆ ಕೋರ್ಟಲ್ಲಿ ಏನು ಡಿಸೈಡ್ ಆಗುತ್ತೆ ಅಲ್ಲರಿಗೂ ಕಾಯೋಣ. ಯಾವುದೇ ರೀತಿ ನಾವು ತಪ್ಪಾಗಿ ಮಾತಾಡಬಾರ್ದು. ಅವರೇನೋ ಬುದ್ಧಿ ಇದ್ರೆ ತಪ್ಪಾಗಿ ಮಾತಾಡಿದ್ದಾರೆ, ನಾವಂತೂ ಮಾತಾಡಕ್ ಹೋಗ್ಬಾರ್ದು. ನಾನೇನ್ ಹೇಳಿದ್ರೆ ಕೆಲವು ಅಭಿಮಾನಿಗಳು ಸ್ವಲ್ಪ ರೋಷದಿಂದ ಕೆಟ್ಟ ಮಾತಾಡಿದ್ದಾರೆ. ಹೌದು, ಸೊ ಅಂತವ್ರಿಗೆ ಏನ್ ಹೇಳ್ತೀರಾ? ಅಂದ್ರೆ ಆತರ ಮಾತಾಡಕ್ ಹೋಗ್ಬಾರ್ದು. ಯಾಕಂದ್ರೆ ಕೋರ್ಟ್ ಇಂದಾನೇ ಬರ್ಲಿ.
ಯಾಕಂದ್ರೆ ಸ್ವಲ್ಪ ತಾಳ್ಮೆ ಅನ್ನೋದಿರ್ಲಿ. ಯಾಕಂದ್ರೆ ಒಳ್ಳೇದಾಗೇ ಆಗುತ್ತೆ. ಒಳ್ಳೇದ್ ಮಾಡೋರಿಗೆ ನೂರಾರು ಒಂದು ಅಡೆತಡೆ ತೊಂದರೆ ಬಂದೇ ಬರುತ್ತೆ. ದೇವ್ರಿಗೆ ತಪ್ಪಿದೆಲ್ಲ ಪ್ರಾಬ್ಲಮ್ ಅನ್ನೋದು, ಡಿ ಬಾಸ್ಗೆ ತಪ್ಪಿದೇನೆಲ್ಲ. ಆದ್ರೆ ನಾವ್ ಹೇಳೋದಷ್ಟೇ, ಸ್ವಲ್ಪ ತಾಳ್ಮೆನ ಇರಿ. ಆಮೇಲೆ ಏನ್ ಗೊತ್ತಾ ಸರ್, ಇಲ್ಲಿ ನೀವು ಕೇಳಿದ್ರಲ್ಲ ಈಗ ತಾಳ್ಮೆಯಿಂದ ಇರ್ಬೇಕು ಅಂತ. ನಾವು ಇಲ್ಲಿ ನೀವು ನೋಡ್ತಾ ಇದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನೀವು ಬಂದು ನೋಡ್ತಾ ಇದ್ರೆ ಇಲ್ಲಿ ಎಷ್ಟು ಜನ ಅಭಿಮಾನಿಗಳಿದ್ರೆ. ಇಲ್ಲಿಂದ 200 ಮೀಟರ್ ಇದೆ ಸರ್ ಸ್ಟೇಷನ್. 200 ಮೀಟರ್. ನಾವ್ ಎಲ್ಲಿ ನಿಂತಿದ್ದೀವಿ ಸರ್? ದೂರದಲ್ಲಿ ನಿಂತಿದ್ದೀವಿ. ನಾವು ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ. ಪೊಲೀಸವ್ರಿಗಾಗ್ಲಿ ಅವ್ರ ತನಿಖೆಗಾಗ್ಲಿ ನಾವು ಯಾವುದೇ ರೀತಿ ತೊಂದರೆ ಕೊಡ್ತಾ ಇಲ್ಲ. ನಮ್ಮ ಅಭಿಮಾನ, ನಾವು ಪ್ರೀತಿ ಏನೈತೆ, ನಾವು ಇಲ್ಲಿ ದೂರ ನಿಂತ್ಕೊಂಡು, ನಾವು ಸ್ಟೇಷನ್ ದೂರ ನಿಂತ್ಕೊಂಡಿದೀವಿ. ಯಾರಿಗೂ ತೊಂದರೆ ಕೊಡೋ ಉದ್ದೇಶ ನಮ್ದಲ್ಲ. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬೇರೆ ಬೇರೆ ತರ ನಡೀತಾ ಇದೆ. ಇದ್ರ ಬಗ್ಗೆ ತಿಳ್ಕೋಬೇಕು. ಅವರು ಯಾರೋ ದರ್ಶನ್ ಅಭಿಮಾನಿನೇ ಅಲ್ಲ, ದರ್ಶನ್ ಅಭಿಮಾನಿಗಳೇ ಅಲ್ಲ, ಅಂಥವ್ರು ಯಾರೋ ಪ್ರಚೋದನಕಾರಿ ಪೋಸ್ಟ್ ಹಾಕ್ತಾರೆ. ನಾನು ಒಬ್ಬ ದರ್ಶನ್ ಅಭಿಮಾನಿ ಹಂಗೆ ಹಿಂಗೆ. ಸರ್, ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳು ಏನು ಅಂತ ಸ್ಟೇಷನ್ ಮುಂದೆ ಬಂದು ನೋಡಿ. ತಾಳ್ಮೆಯಿಂದ, ಪ್ರೀತಿಯಿಂದ, ಗೌರವದಿಂದ ಕಾಯ್ತಾ ಇದ್ದಾರೆ. ಎಲ್ಲ ಗೌರವದಿಂದ ಕಾಯ್ತಾ ಇದ್ದಾರೆ ಸರ್. 200 ಮೀಟರ್ ಸ್ಟೇಷನ್ ಇಲ್ಲಿಂದ ಯಾರು ತೊಂದರೆ ಕೊಡ್ತಾ ಇಲ್ಲ ಪೊಲೀಸ್ನವ್ರಿಗೆ. ಕೆಲವೊಂದು ಇದ್ದಾರೆ ದರ್ಶನ್ ಅಭಿಮಾನಿಗಳೆಲ್ಲ, ಅವ್ರುಗಳು ಮಾಡ್ತಾರಂತ ಕೆಲ್ಸಕ್ಕೆ ದರ್ಶನ್ ನಿಜವಾಗ್ಲೂ ಅಭಿಮಾನಿಗಳಾಗಿರೋದು ದರ್ಶನ್ ಅಭಿಮಾನಿಗಳಿಗೆ ಕೆಟ್ಟ ಹೆಸರು ಇದು. ಯಾರೋ ಮಾಡೋದ್ರಿಂದ ಇನ್ನೊಬ್ರು ಕೆಟ್ಟ ಹೆಸರು ಇದು. ನೀವು ಆತರ ಕೆಟ್ಟ ಯಾರು ಮಾತಾಡಕ್ ಹೋಗ್ಬೇಡಿ ಅಂತ ಹೇಳ್ತೀರಾ? ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ಒಂದು ರಿಕ್ವೆಸ್ಟ್, ಕೈ ಮುಗಿದು ಬೇಡ್ತಾ ಇದೀನಿ, ದಯವಿಟ್ಟು ಕೆಟ್ಟಾಗಿ ಯಾರೂ ಸಹ ಮಾತಾಡಬೇಡಿ. ಎಲ್ಲ ಅಭಿಮಾನಿಗಳು, ನಾವೇನೆಲ್ಲ ಅಭಿಮಾನಿಗಳಿದ್ದೀವಿ ಸಹ, ಅಭಿಮಾನಿಗಳು ಮಾತಲ್ಲ, ಜನಸಾಮಾನ್ಯರು ಸಹ ಗೊಂದಲ, ಜನಸಾಮಾನ್ಯರು ಸಹ ಗೊಂದಲ. ದಯವಿಟ್ಟು ಯಾರು ಕೈ ಮುಗಿದು ಕೇಳ್ತಾ ಇದ್ದೀನಿ, ಯಾರು ಕೆಟ್ಟಾಗೆ ಯಾರಿಗೂ ಮಾತಾಡಕ್ ಹೋಗ್ಬೇಡಿ. ನಾವು ಏನೋ ಕೋರ್ಟ್ ತೀರ್ಮಾನ ಕೊಡುತ್ತೆ, ತಾಳ್ಮೆಯಿಂದ ಕಾಯನ. ಗಾದೆನೇ ಇದೆಯಲ್ಲ, ತಾಳಿದವನು ಬಾಳಿಯಾನು ಅಂತ. ತಾಳ್ಮೆಯಿಂದ ಕಾಯನ. ಕೆಲವೊಂದು ಕೆಟ್ಟ ಮಾತುಗಳಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ನೀವು ಯಾರು ತಲೆ ಕೆಡ್ಸ್ಕೊಳೋ ಅಂತ ಅವಶ್ಯಕತೆನೇ ಇಲ್ಲ. ಕಾಯನ, ಎಲ್ಲರೂ ಕಾಯನ. ಕಾಯ್ದ್ಬಿಟ್ಟು ನೋಡೋಣ ಸರ್. ನೋಡೋಣ. ನಮ್ಮ ಪ್ರಕಾರ ತಪ್ಪು ಮಾಡಿರಲ್ಲ ಅಂತ ನಾವು ಭಾವಿಸಿದೀವಿ. ಏನ್ ಪ್ರೂವ್ ಆಗುತ್ತೆ ಅಂತ ನೋಡೋಣ. ಕೋರ್ಟ್ ಅಲ್ಲಿ ಏನ್ ನಿರ್ಧಾರ ಆಗುತ್ತೆ ಅದ್ ನೋಡ್ಬೇಕು. ಬಿಟ್ರೆ ನಿಮ್ಗೆ ಇಷ್ಟು ದಿನ ಬರ್ತಾನೆ ಇದ್ದೀರಾ, ನಾನು ಅಬ್ಸರ್ವ್ ಮಾಡ್ದಂಗೆ ಡೈಲಿ ಬರ್ತಾನೆ ಇದ್ದೀರಾ. ಸೊ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಬೇಜಾರಾಗ್ತಿದ್ಯಾ? ಇಲ್ಲ ಸರ್, ಬೇಜಾರಂತೂ ಆಗ್ತಿಲ್ಲ. ಇನ್ನು ಅಭಿಮಾನಿಗಳು ಇವಾಗ ನನ್ನ ಜೊತೆ ಸಾಕಷ್ಟು ಅಭಿಮಾನಿಗಳನ್ನ ನೋಡಿ, ಬಿಡಪ್ಪ ಈ ತರ ಒಂದು ಅವ್ರ ಮೇಲೆ ಆರೋಪ ಬಂದ್ರು ಕೂಡ ಇಷ್ಟು ಅಭಿಮಾನಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ನನಗೆ ಖುಷಿ ಆಗ್ತಿದೆ. ಬಟ್ ಕೊನೆಗೆ ಅವ್ರು ಹೆಂಗೆ ಇರಲಿ ಏನೇ ಇರಲಿ ಸರ್, ಅಭಿಮಾನಿಗಳು ಕೊನೆವರೆಗೂ ಅವ್ರಿಗೆ ಇರ್ದೇ ಇರ್ತೀವಿ. ಅದೊಂದು ನಂಗೆ ತುಂಬಾ ಇಷ್ಟ ಆಗ್ತಿದೆ. ಅಂದ್ರೆ ಅವ್ರು ಗೊತ್ತಾದ್ಮೇಲೆ ಅವ್ರಿಗೂ ಇದೆ, ಇಲ್ಲ ಬಿಡಪ್ಪ ನಾನು ಒಳಗಡೆ ಇದ್ರೂ ಕೂಡ ಇಷ್ಟೊಂದು ಜನ ಸಪೋರ್ಟ್ ಮಾಡ್ತಿದ್ರು ಅಂತ ಅವ್ರಿಗೂ ಖುಷಿ ಆಗಿರುತ್ತೆ. ನಮ್ಮ ಬೇಜಾರೆಲ್ಲ ಏನಿಲ್ಲ ಸರ್. ಜಸ್ಟ್ ಅವರು ಆಚೆ ಬರಲಿ ಅಂತ ತುಂಬಾ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ವಿ, ದಿನ ಪ್ರಾರ್ಥನೆ ಮಾಡ್ತಿದ್ವಿ. ನಾನಂತಲ್ಲ, ಎಲ್ಲ ಇಡೀ ಕರ್ನಾಟಕ ಜನತೆ ತುಂಬಾ ಪ್ರಾರ್ಥನೆ ಮಾಡ್ತಿದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ ಅಭಿಷೇಕ ಮಾಡ್ತಿದ್ದಾರೆ, ಕೆಲವು ಮನೆಗಳಲ್ಲಿ ತುಂಬಾ ಅನುಕೂಲ ಇರೋರ ಮನೆಗಳಲ್ಲಿ ಹೋಮ ನಡೆಸ್ತಿದ್ದಾರೆ. ನಮ್ಮ ಯಾರ ಕೈಲಿ ಏನಾಗುತ್ತೋ ಅದೆಲ್ಲ ಮಾಡ್ತಿದ್ದಾರೆ. ಬಟ್ ನಾನು ಇವಾಗಲೂ ಆ ದೇವರಲ್ಲಿ ಕೇಳ್ಕೊಳ್ಳೋದೊಂದೇ, ನಾನು ಒಂದೇ ಹೇಳ್ತೀನಿ ಎಲ್ಲ ಅಭಿಮಾನಿಗಳಿಗೂ, ಹೌದು ಎಲ್ರಿಗೂ ರೋಷ ಆಕ್ರೋಶ ಇದ್ದೇ ಇರುತ್ತೆ. ಯಾಕಂದ್ರೆ ಮೀಡಿಯಾ ಅವರು ನಮ್ಮ ಬಗ್ಗೆ ಪ್ರಥಮ ಅವ್ರು ಮಾತಾಡಿದ್ರು, ಹೊಡೆದು ಬಿಡ್ತೀನಿ ಅದು ಇದು ಅಂತ ಅಂದ್ಬಿಟ್ಟು ಅವ್ರ ಬಗ್ಗೆ ಎಷ್ಟೊಂದು ಜನ ಮಾತಾಡಿದ್ರು. ನಾನು ಹೇಳೋದು ಎಲ್ಲರಿಗೂ ಒಂದೇ, ದಯವಿಟ್ಟು ಬಾಸ್ ಆಚೆ ಬರಲಿ, ಅಲ್ಲಿ ಗಂಟೆ ಯಾರು ಏನೂ ಮಾತಾಡೋಕೆ ಹೋಗ್ಬಿಡಿ. ಯಾಕಂದ್ರೆ ನಾವು ಇಲ್ಲಿ ಏನೋ ಮಾತಾಡ್ತೀವಿ, ಅವ್ರಿಗೆ ಮತ್ತೆ ಅಲ್ಲಿ ಒಳಗಡೆ ತೊಂದರೆ ಆಗುತ್ತೆ. ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ನೋಡಿದೆ, ನಾವು ಬಾಸ್ಗೋಸ್ಕರ ಸಾಯಿಸೋಕ್ಕೂ ರೆಡಿ, ಅವೆಲ್ಲ ಬೇಕಾಗಿರ್ಲಿಲ್ಲ ಮಾತು. ಸುಮ್ಮನೆ ತಾಳ್ಮೆಯಿಂದ ಮಾತಾಡಿ, ನಿಮ್ಗೆ ಏನು ಅನ್ಸುತ್ತೆ ಮಾತಾಡಿ. ಮತ್ತೆ ಉಮಾಪತಿ ಅವ್ರ ಬಗ್ಗೆ, ಅವ್ರ ಬಗ್ಗೆ ಆಗಲಿ, ಪ್ರಥಮ ಅವ್ರ ಬಗ್ಗೆ, ಪ್ರಶಾಂತ್ ಸಂಬರ್ಗಿ ಅವ್ರ ಬಗ್ಗೆ ಯಾರ ಬಗ್ಗೆನೂ ಮಾತಾಡೋಕೆ ಹೋಗ್ಬಿಡಿ. ಯಾಕಂದ್ರೆ ಅವ್ರಿಗೆ ಮಾತಾಡ್ಬೋದು, ಅವ್ರಿಗೆ ಸಪೋರ್ಟ್ ಇದೆ, ಅವ್ರು ಏನಾದರೂ ಮಾಡ್ಕೋತಾರೆ, ಅವ್ರಿಗೆ ಹ್ಯಾಂಡಲ್ ಮಾಡೋ ತಾಕತ್ತಿದೆ. ಬಟ್ ನಾವು ಮಿಡಿಲ್ ಕ್ಲಾಸ್ ಫ್ಯಾಮಿಲಿಯವರು, ನಿಮ್ಮ ಬಾಸ್ ಅಭಿಮಾನಿಗಳೆಲ್ಲ ಏನು ಶ್ರೀಮಂತರಲ್ಲ. ಹೌದು ಕೆಲವರು ಇರ್ತಾರೆ, ಬಟ್ ಎಲ್ಲ ಆಲ್ಮೋಸ್ಟ್ ನೀವು ನೋಡ್ತಾ ಬಂದರೆ ಇಷ್ಟಿನಿಂದ ನೀವು ನೋಡ್ತಿದ್ದೀರಾ. ಎಲ್ಲರೂ ನಾವು ಆಗಲಿ ನೀವಾಗಲಿ ಎಲ್ಲರೂ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗಳೇ. ಸೊ ಅದಕ್ಕೋಸ್ಕರ ನಿಮ್ಗೆ ಏನು ಅನ್ಸುತ್ತೆ ಅಷ್ಟು ಮಾತಾಡಿ, ಯಾರ ಬಗ್ಗೆನೂ ಮಾತಾಡೋದು ಬೇಡ. ಫಸ್ಟ್ ಬಾಸ್ ಆಚೆ ಬರಲಿ, ನಮ್ಗೆ ಅದೇ ಮೇನ್ ಬೇಕಾಗಿರೋದು. ದಯವಿಟ್ಟು ಶಾಂತ ಸ್ವಭಾವದಿಂದ ಮಾತಾಡಿ ಅಷ್ಟೇ, ಆಕ್ರೋಶದಿಂದ ನಮ್ಗೇನು ಆಗ್ಬೇಕಾಗಿಲ್ಲ. ಈಗ ನಿಮ್ಗೆ ಆಗ್ಬೇಕಾಗಿರೋದೇನಪ್ಪ ಅಂದ್ರೆ ನೀವು ಅವ್ರು ಆಚೆ ಹೊರಗಡೆ ಬರ್ಬೇಕು ಅಷ್ಟೇ. ಕೆಲವರು ಕ್ಯಾಮ್ರಾ ಐತೆ ಅಂತ ಒಂದ್ಸಲ ಜೋಶಲ್ಲಿ ಮಾತಾಡ್ಬಿಡ್ತಾರೆ, ಅವ್ರದ್ದು ತಪ್ಪನ್ನಕ್ಕಾಗಲ್ಲ. ಅವ್ರು ಮಾತಾಡಿದ್ಮೇಲೆ ಅನ್ಕೋತಾರೆ ಅಯ್ಯೋ ಮಾತಾಡಬಾರ್ದಾಯ್ತು ಅಂತ. ಬಟ್ ದಯವಿಟ್ಟು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ನಿಮ್ಗೆ ಅನ್ಸೋದು ಒಂದು ಶಾಂತದಿಂದ ಮಾತಾಡಿ ಅಂತ ನಾನು ಎಲ್ಲ ಅಭಿಮಾನಿಗಳನ್ನು ಕೇಳ್ಕೊತೀನಿ. ಅದೇ ಬಾಸ್ ಎಲ್ಲರೂ ಆಚೆ ಬರಲಿ ಅಂತಾನೆ ಒಂದು ಲಾಸ್ಟ್ ಕೋರಿಕೆ. ಇವತ್ತು ಅಂತಿಮ ನಿರ್ಧಾರ, ಇನ್ನೊಂದು ಕೆಲವು ಗಂಟೆಗಳಷ್ಟೇ ಇವಾಗ ಬಾಕಿ ಇರೋದು. ಏನಾಗುತ್ತೆ ಅಂತ ನೋಡೋಣ ಸರ್.